ನನಗೆ ಗಾಯತ್ರಿಯವ್ರನ್ನ ಫಸ್ಟ್ ಒಂದು ಅವಕಾಶ ಕೊಟ್ಟಿದ್ರು, ಅವರಿಗೆ ಧನ್ಯವಾದ ಹೇಳ್ತೇನೆ. ಈಗ ನಮ್ಮ ವಾಸುದೇವ್ ಶಾಂಬಾಳ್ ನನಗೆ ಅವಕಾಶ ಕೊಟ್ಟಿದ್ದಾರೆ, ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ 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 ಸುಸ್ವಾಗತ ತತ್ತಚಿಯಾಗಿ ಅಮ್ಮಿ ತುಂಗ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ
नाट्य कार्यावळ सुव्यवस्थित कार्यक्रमाक आई सर्व अतिथी मान्याक अध्यक्षाक उपस्थिताक तुमका सर्वांक स्वागत 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 सुस्वागत करताची आम्ही तुमका स्वागत सुस्वागत स्वागत 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 सुस्वागत स्वागत सुस्वागत स्वागत सुस्वागत ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಣಿಯದು ಎನ್ನ ಅವಗುಣಗಳನ್ನು ಕಳೆಯಲು ಕಿತ್ತು ಸಲಹೆಯ ಲಿಂಗ ತಂದೆ ಸುಳಿದೆಗೆದು ಬೆಳೆಯುವೆನು ಕೂಡಲ ಸಂಗಮ ದೇವ ಸುಳಿದೆಗೆದು ಬೆಳೆಯುವೆನು ಕೂಡಲ ಸಂಗಮ ದೇವ. ಸಿರಸಿಯ ಗಾಯತ್ರಿ ಗೆಳೆಯರು ಬಳಗದ ವತಿಯಿಂದ ಏರ್ಪಡಿಸಿದ ಈ ಸಮಾರಂಭ ಮುಖ್ಯವಾಗಿ ಎರಡು ಮುಖ್ಯವಾದಂಥ ಉದ್ದೇಶಗಳನ್ನು ಇಟ್ಟುಕೊಂಡಿದ್ದು ನಮಗೆಲ್ಲ ಗೊತ್ತಿದೆ. ಇಂತಹ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ವೇದಿಕೆಯ ಮೇಲಿನ ಗಣ್ಯಾತಿ ಗಣ್ಯರೇ ಹಾಗೂ ಆಸಕ್ತಿಯಿಂದ ಈ ಸುಂದರ ಸಮಾರಂಭದಲ್ಲಿ ತಮ್ಮನ್ನು ತಾವು ತೊಡಗಿಸಿರುವಂತಹ ಯಾವತ್ತು ನನ್ನ ಹಿರಿಕಿರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ನಮನಗಳನ್ನು ಸಲ್ಲಿಸಿ ನನ್ನೊಂದೆರಡು ಮಾತುಗಳನ್ನು ನಾನು ಹೇಳಬಯಸ್ತೇನೆ. ಯಾವುದೇ ಒಂದು ವೇದಿಕೆಗೆ ಹೋಗುವಾಗ ಒಂದು ಸಾಮಾನ್ಯ ಸ್ವರೂಪದ ಸಿದ್ಧತೆಯನ್ನ ಉಪನ್ಯಾಸಕರು ಮಾಡ್ಕೋಬೇಕು. ಆದರೆ ವೇದಿಕೆಗೆ ಬಂದ ಮೇಲೆ ನಮಗಿಂತಲೂ ಮುಂಚೆ ಮಾತನಾಡಿದವರ ಮಾತುಗಳನ್ನು ಕೇಳಿದಾಗ ಒಂದು ರೀತಿ ನಮ್ಮ ಮನದಲ್ಲಿ ಏನೋ ಒಂದು ರೀತಿಯ ಒಂದು 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 ವಿಷಯಗಳ ಜೋಡಣೆ ಆಗಿರುತ್ತದೆ. ಅದರಲ್ಲಿ ಅನೇಕ ವಿಷಯಗಳು ಸೇರ್ಪಡೆಯಾಗಿ ಏನನ್ನು ಹೇಳೋದು ಏನನ್ನು ಬಿಡೋದು ಅನ್ನುವಂಥ ಒಂದು ಸಂಕೋಚ ಆವರಿಸುತ್ತೆ. ಈ ಮಾತು ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ನಾನು ಮಾನ್ಯ ರಮಾಕಾಂತ್ ಹೆಗಡೆ ಅವರ ಮಾತುಗಳನ್ನು ಕೇಳಿದಾಗ, ನಾನು ಇತಿಹಾಸ ಉಪನ್ಯಾಸಕ, 38 ವರ್ಷ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕನಾಗಿ, ಹೆಡ್ ಮಾಸ್ಟರ್ ಆಗಿ, ಉಪನ್ಯಾಸಕನಾಗಿ ಸೇವೆ ಮಾಡಿದೆ. ಅಂಥವ್ರ ಮಾತುಗಳನ್ನು ಕೇಳಿದಾಗ ನಾನು ತಪ್ಪು ಇತಿಹಾಸವನ್ನು ಕಲಿಸಿ ಸಂಬಳ ಪಡೆದೆ ಅನ್ನುವಂಥ ಭಾವನೆ. ಇದರರ್ಥ ನನಗೆ ತಪ್ಪು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಗೊತ್ತಿರಲಿಲ್ಲ ಅಂತಲ್ಲ, ನನಗೆ ಗೊತ್ತಿತ್ತು. ಆದರೂ ಹಾಗೆ ಪಾಠ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ನಮಗಿತ್ತು. ಇದನ್ನು ಬಹಳಷ್ಟು ನಾನು ಬೆಳೆಸೋದಿಲ್ಲ. ಒಂದೇ ಒಂದು ವಿಷಾದದ ಮಾತನ್ನು ಹೇಳೋದು ಅಂದರೆ, ಇಷ್ಟೆಲ್ಲ ಕೊರತೆಗಳ ಮಧ್ಯದಲ್ಲಿ, ಇಷ್ಟೆಲ್ಲ ನ್ಯೂನತೆಗಳ ಮಧ್ಯದಲ್ಲಿ, ಇಷ್ಟೆಲ್ಲ ಸಂದಿಗ್ಧತೆಯ ಮಧ್ಯದಲ್ಲಿ ವಿಶ್ವಗುರು ಆಗುವಂತ ಕನಸನ್ನು ಕಾಣ್ತಾ ಇದೆ ಭಾರತ. ಇದರಲ್ಲಿ ನಮ್ಗೆ ಯಶಸ್ಸು ಸಿಗಬಹುದಾ ಅನ್ನುವಂಥ ಪ್ರಶ್ನೆ ಮತ್ತೆ ಮತ್ತೆ ನನ್ನನ್ನು ಕಾಡುತ್ತೆ. ಯಾಕೆ ಹಿಂಗಾಗ್ತದೆ ಅಂದ್ರೆ, ವಕೀಲರು ಹೇಳಿದ ಹಾಗೆ ನಾವು ಸಾಮಾನ್ಯವಾಗಿ ಔಪಚಾರಿಕವಾದಂತಹ ಚಟುವಟಿಕೆಗಳನ್ನು ಮಾಡಿಕೊಂಡು, ಸಾಂಕೇತಿಕವಾದಂತಹ ಚಟುವಟಿಕೆಗಳನ್ನು ಮಾಡಿಕೊಂಡು ಹೋಗ್ತೀವಿ. ಸತ್ಯಾಸತ್ಯತೆಯನ್ನು ಮಾತನಾಡುವುದಕ್ಕೆ, ಹೇಳೋದಕ್ಕೆ, ಕೇಳೋದಕ್ಕೆ ನಮಗೆ ನಿಜಕ್ಕೂ ಧೈರ್ಯ ಇಲ್ಲ. ಸಂವಿಧಾನದ ಬಗ್ಗೆ ನಾವು ಬಹಳಷ್ಟು ಹೇಳಿದ್ವಿ. ಆದರೆ ಇದರಲ್ಲಿ ವಕೀಲರು ಹೇಳಿದಂಥ ಮಾತು ಕೆಲವೊಂದು ಗೊತ್ತಿತ್ತು. ನಾನು ಕ್ಲಾಸ್ನಲ್ಲಿ ವೈಯಕ್ತಿಕವಾಗಿ ಹೇಳ್ತಿದ್ದೆ, ಖಾಸಗಿಯಾಗಿ ಹೇಳ್ತಿದ್ದೆ, ಮನೆಗೆ ಬಂದು ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ. ಆದರೆ ಗಣರಾಜ್ಯೋತ್ಸವದ ಉಪನ್ಯಾಸ ಮಾಡಕ್ಕೆ ಬರ್ರಿ ಅಂತ ಕರೆದ್ರೆ ಏನೋ ಒಂದೆರಡು ಮಾತು ಹೇಳಿ ಮುಗಿಸ್ಕೊಂಡು ಬಂದ್ಬಿಡ್ತಿದ್ದೆ. ಅವೆಲ್ಲ ತಪ್ಪು ಮಾಡ್ತೀವಿ ಅನ್ನೋದು ನನಗೆ ಈಗ ಅನಿಸ್ತಾ ಇದೆ. ಅನಿವಾರ್ಯ, ನಮ್ಮಿಂದ ಏನು ರಾಷ್ಟ್ರಕ್ಕೆ ಅದು ತೊಂದರೆ ಆಗಬಾರದು ಅನ್ನುವಂಥ ಒಂದು ಸಮಾಧಾನ ಅಂತ ಅನ್ಕೊಂಡು, ಅಥವಾ ನಮ್ಮ ವೃತ್ತಿಗೆ ದ್ರೋಹ ಬಗೆದಿಲ್ಲ ಅನ್ನುವಂತಹ ಒಂದು 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 ನೆಮ್ಮದಿಯಲ್ಲಿ ನಮ್ಮ ಜೀವನ
ಪದಗಳನ್ನು ನಿಮ್ಮಲ್ಲಿ ಒಂದು ವಿನಂತಿ ಏನು ಅಂದರೆ ಇದನ್ನು ನಿಮ್ಮ ಮಕ್ಕಳಿಗೆ ಅದು ಹೇಳಬೇಕು ನಿಮ್ಮ ಮನೆಯಲ್ಲಿ. ಸೊ ಅವರಿಗೆ ಪ್ರೈವೇಟ್ ಆಗಿ ಆದರೂ ಗೊತ್ತಿಲ್ಲ. ಸಂವಿಧಾನವನ್ನು ಯಾರು ರಚನೆ ಮಾಡಿದ್ರು ಅಂತ ಹೇಳಿದ ಪ್ರಶ್ನೆಗೆ ಸಿಲೆಬಸ್ನಲ್ಲಿ ಏನಿದೆಯೋ ಅದನ್ನು ಬರೀಬೇಕು. ನಾನು ಅದನ್ನು ಹೇಳ್ತಾ ಇದ್ದೇನೆ. ಒಂದು ಸ್ವಲ್ಪ ಸಮಯ 10 ನಿಮಿಷ ಮಾತ್ರ, 10 ನಿಮಿಷ. ದಾಸರು ಒಂದು ಮಾತು ಹೇಳಿದ್ರು, ಏನು ಅಂದರೆ ಮಾನವ ಜನ್ಮ ದೊಡ್ಡದು, ಈಗ ಹಾಳು ಮಾಡಲು ಬೇಡಿರೋ ಹುಚ್ಚಪ್ಪಗಳಿಲ್ಲ. ಈ ಮಾನವ ಜನ್ಮ ಯಾವಾಗ ಹಾಳಾಗ್ತದೆ, ಯಾವಾಗ ಹಾಳಾಗೋದಿಲ್ಲ ಅನ್ನೋದು ಒಂದು 2 ಪ್ರಶ್ನೆಗಳನ್ನು ಹಾಕಬಹುದು. ಯಾರಿಗೆ ಇದು ವ್ಯವಸ್ಥೆ ಅಥವಾ ಈ ಜೀವನದಲ್ಲಿ ಯಶಸ್ಸು ಸಿಗ್ತದಂದ್ರೆ 2 ಮುಖ್ಯವಾದ ವಿಷಯಗಳನ್ನು ನಾವು ಅಲ್ಲಿ ಸ್ಮರಿಸಬೇಕು. ಒಂದು ಜಗತ್ತನ್ನು ಅರಿತವರು, ಇನ್ನೊಂದು ಜೀವನವನ್ನು ಅರಿತವರು. ಯಾರು ಜಗತ್ತನ್ನು ಅರಿತಾರೋ ಅವರಿಗೆ ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಅವಕಾಶ ಮತ್ತು ಆಸಕ್ತಿ ಇರ್ತದೆ. ಆಮೇಲೆ ಯಾರು ಜೀವನವನ್ನು ಅರಿತಿರ್ತಾರೋ ಅವರಿಗೂ ಕೂಡ ಈ ಜಗತ್ತಿನಲ್ಲಿ ನಾನು ಹೇಗಿರಬೇಕು ಅನ್ನುವಂಥದ್ದು ಗೊತ್ತಾಗಿ ಹಾಗೆ ಇದ್ದು ತಮ್ಮ ಜೀವನವನ್ನು ಅವರು ಸಾರ್ಥಕ ಮಾಡ್ತಾರೆ. ಸೊ ಇಲ್ಲಿ ಜಗತ್ತು ಅಂದರೆ ಶರಣರ ಭಾಷೆಯಲ್ಲಿ ಕರ್ತಾರನ ಕಮ್ಮಟ ಅಂತ ಕರೀತಾರೆ. ಈ ಜಗತ್ತನ್ನು ಕರ್ತಾರನ ಕಮ್ಮಟ ಅಂತ. ಕರ್ತಾರನ ಕಮ್ಮಟ ಅಂದರೆ ಗಾಡ್ಸ್ ವರ್ಕ್ಶಾಪ್ ಅಂತ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ. ಅಲ್ಲಿ ದೇವರ ನಿರೀಕ್ಷೆಯಲ್ಲಿ, ದೇವರ ಸೂಪರ್ವಿಷನ್ದಲ್ಲಿ ಹೇಗೆ ನಾವು ಕಾರ್ಯ ನಿರ್ವಹಿಸಬೇಕೋ ಹಾಗೇ ನಿರ್ವಹಿಸಿದರೆ ಚಂದ, ಇಲ್ಲದೇ ಇದ್ದರೆ ಅದರ ಪರಿಣಾಮ ಸರಿಯಾಗಿ ಆಗೋದಿಲ್ಲ. ಇನ್ನು ಜೀವನ ಅನ್ನುವಂಥದ್ದು ಬಹಳಷ್ಟು ವ್ಯಾಖ್ಯೆಗಳಿದ್ದಾವೆ. ಅದಕ್ಕೆ ಅದನ್ನೊಂದು ಚಾಲೆಂಜ್ ಅಂದರು, ಅದನ್ನೊಂದು ಗೇಮ್ ಅಂದರು, ಅದಕ್ಕೊಂದು ಕಾಂಪಿಟೇಷನ್ ಅಂದರು, ಏನೇನೋ ಅಂದರು. ಈ ಜೀವನ ಅನ್ನೋದು ರವೀಂದ್ರನಾಥ್ ಠಾಕೂರ್ ಅವರ ಭಾಷೆಯಲ್ಲಿ ಹೇಳೋದಾದರೆ ಇದೊಂದು ಫೆಸ್ಟಿವಲ್. ಈ ಫೆಸ್ಟಿವಲ್ಗೆ ದೇವರು ನಮ್ಮನ್ನು ಕಳಿಸಿಕೊಟ್ಟಾನಂತೆ. ಇಲ್ಲಿ ಇದ್ದು ನೀನು ನಿನ್ನ ಕರ್ತವ್ಯವನ್ನು ಮಾಡು. 2ನೇದು, ಅಲ್ಲೇನೊಂದು ಫೆಸ್ಟಿವಲ್ ನಡೆದಿದೆ, ಗೋ ಟು ದ ವರ್ಲ್ಡ್, ದರ್ ಇಸ್ ಎ ಫೆಸ್ಟಿವಲ್ ಆಫ್ ಲಿವಿಂಗ್ ಬೀಯಿಂಗ್ಸ್, ನೋಟಿಸ್ ಯುವರ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ದಟ್ ಅಂಡ್ ಎಂಜಾಯ್ ದ ವರ್ಲ್ಡ್ ಅಂಡ್ ಕಮ್ ಬ್ಯಾಕ್ ಅನ್ನೋಂಥ ಒಂದು ಏನೋ ನನ್ನ ಭಾಷೆಯಲ್ಲಿ ಬಂದಿದೆ. ಅವ್ರ ವರ್ಡ್ಸ್ ಬೇರೆ ಇದೆ ರವೀಂದ್ರನಾಥ್ ಠಾಕೂರ್. ಇಂಥ ಒಂದು ಬರಹದೊಂದಿಗೆ ದೇವರು ನಮಗೆ ಆಮಂತ್ರಣವನ್ನು ಕೊಟ್ಟು ಇಲ್ಲಿಗೆ ಕಳಿಸಿದ್ದಾನೆ ಅಂತ ಒಂದು ಕಡೆ ಬರ್ತದೆ ರವೀಂದ್ರನಾಥ್ ಕವನದಲ್ಲಿ. ಅಂದಮೇಲೆ ಈ ಜೀವನ ಎಷ್ಟು ಪವಿತ್ರವಾದದ್ದು, ಈ ಪ್ರಪಂಚ ಎಷ್ಟು ಪವಿತ್ರವಾದದ್ದು, ನಾವಿಲ್ಲಿ ಹೇಗೆ ಇರಬೇಕು ಅನ್ನುವಂಥದ್ದು ನಾವು ನಿರ್ಧರಿಸುವಂಥದ್ದು. ಇಲ್ಲಿ ನಾವು ಹಾಗೇನಾದರೂ ಇದ್ದದ್ದಾದರೆ ಇವತ್ತೇನು ಸನ್ಮಾನವನ್ನು ಸ್ವೀಕಾರ ಮಾಡಿರಲ್ಲ ಗಣಪತಿಯವರು, ಅವರಂತಹ ಸನ್ಮಾನಕ್ಕೆ ನಾವು ಪಾತ್ರರಾಗ್ತೇವೆ. ಅದು ಕೇವಲ ಸನ್ಮಾನ ಅಲ್ಲ, ಮನುಕುಲದ ಸೇವೆಗೆ ಅವರು ಸಲ್ಲಿಸಿದಂತಹ, ಮನುಕುಲಕ್ಕೆ ಸಲ್ಲಿಸಿದಂಥ ಸೇವೆ ಅದು ನಾವು ಹೋಗ್ತಾರೆ. ನಾವೆಲ್ಲ ಕೇವಲ ಕಾನ್ಸಂಟ್ರೇಷನ್ ಇರೋದು ಸಾಮಾನ್ಯವಾಗಿ ಇಂಥ ಪ್ರತಿಫಲದ ಮೇಲೆ. ಆದರೆ ಈ ರೀತಿ ಅವರನ್ನು ಪರಿಚಯಿಸಿದ್ರು ನಮ್ಮ ಶಾಂಬಾಗ್ ಅವರು. ಅದರಲ್ಲಿ ವಿವರಗಳನ್ನು ನೋಡಿದರೆ ಅಲ್ಲಿ ದೇ ಆರ್ ಓನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದ. ಯಾರು ಇನ್ನೊಬ್ಬರಿಗಾಗಿ ಬದುಕ್ತಾರೋ ಅವ್ರು ಮಾತ್ರ ಬದುಕಿದಂತೆ, ಉಳಿದವ್ರನ್ನ ಬದುಕಿದ್ದು ಸತ್ತಂತೆ ಅನ್ನುವಂಥದ್ದು ಮಾತು ಹೇಳ್ತಾರೆ. ಅಂದ್ರೆ ವಿ ಮಸ್ಟ್ ಲಿವ್ ಫಾರ್ ಅದರ್ಸ್ ಆಲ್ಸೋ. ನಾವು ಇನ್ನೊಬ್ಬರಿಗಾಗಿ ಕೂಡ ನಮ್ಮ ಜೀವನವನ್ನು ಸಾಧಿಸಬೇಕು, ಸಾಧ್ಯ ಆದಷ್ಟು ಸಹಾಯವನ್ನು ಮಾಡಬೇಕು. ಅದನ್ನೇ ಶರಣರು ನಮ್ಮ ಭಾಷೆಯಲ್ಲಿ ದಾಸೋಹ ಅನ್ನುವಂಥದ್ದು ಮಾಡಬೇಕು. ಕಾಯಕವನ್ನು ಮಾಡಬೇಕು, ಬಂದಂಥ ಪ್ರತಿಫಲದಲ್ಲಿ ಸ್ವಲ್ಪ ಅಸಮರ್ಥರಿಗೆ, ಅಸಹಾಯಕರಿಗೆ ಎಲ್ಲ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಬೇಕು. ಈ ನಮ್ಮ ಗಣಪತಿ ಭಟ್ಟಂತವರ ಮನೋಭಾವನೆ ಹೇಗಿರ್ತದಂದ್ರೆ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಸಂತೋಷಂ ಜನಯೇತ್ ಪ್ರಾಜ್ಞ, ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜಾ. ಜನರಿಗೆ ಸಂತೋಷವನ್ನು, ಜನರಿಗೆ ಸುಖವನ್ನು, ಜನರಿಗೆ ಅನುಕೂಲತೆಗಳನ್ನು ಕಲ್ಪಿಸಿಕೊಡುವುದರಲ್ಲಿಯೇ ಅವರು ಸಂತೋಷವನ್ನು ಕಾಣ್ತಾರೆ ಮತ್ತು ಅದನ್ನೇ ದೇವರ ಪೂಜೆ ಅಂತ ಅವರು ಭಾವಿಸ್ತಾರೆ. ದೇವರ ಪೂಜೆ ಅಥವಾ ಸಂತೋಷ ಅನ್ನುವಂಥ ಪದಗಳಿಗೆ ಬೇರೆ ಬೇರೆ ಅರ್ಥಗಳನ್ನೇ ನಾವು ಕೊಟ್ಟುಕೊಂಡೇವೆ. ಆದರೆ ಅಂತ ಸಮಾಜ ಸೇವಕರು ಈ ರೀತಿಯ ಅರ್ಥವನ್ನು ಕೊಟ್ಟು ತಮ್ಮ ಜೀವನವನ್ನು ನಡೆಸ್ತಾರೆ ಅನ್ನುವಂಥ ಮತ್ತು ಅವರು ಮನಸ್ಸಿನಲ್ಲಿ ನಿರ್ದಿಷ್ಟವಾಗಿ ಒಂದು ತತ್ವಗಳಿಗೆ ಅಂಟುಕೊಂಡಿದ್ದಾರೆ. ಆ ಸಾತ್ವಿಕ ತತ್ವಗಳೇನಿರ್ತಾವಲ್ಲ, ಆ ತತ್ವಗಳಿಂದ ಅವರು ದೂರ ಸರಿಯೋದಿಲ್ಲ. ಎಂಥದೇ ಪ್ರಸಂಗ
ಅವಸರ ಬಂದರೂ ಸಹಿತ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಅಂತೀವಲ್ಲ, ಆ ಕಡೆ ಅವ್ರ ಮನಸ್ಸು ಹೋಗೋದಿಲ್ಲ. ಅದು ಬುದ್ಧನ ಮಾತನ್ನ ನೆನಪಿಗೆ ತರ್ತದೆ. ಅಲ್ಲೇನಂತ ಬುದ್ಧ ಅಂದ್ರೆ, ನಥಿಂಗ್ ವಿಲ್ ಬ್ರಿಂಗ್ ಪೀಸ್ ಕ್ಯಾನ್ ಮೈಂಡಿಂಗ್ ಯುವರ್ ಓನ್ ಬಿಸ್ನೆಸ್. ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸಗಳನ್ನ ಗಮನದಲ್ಲಿಟ್ಟುಕೊಂಡು ಜೀವನ ನಡೆಸಿದ್ರೆ ಅಲ್ಲಿ ಶಾಂತಿ ಅನ್ನುವಂಥದ್ದು ಮತ್ತು ಸುಖ ಅನ್ನುವಂಥದ್ದು ಸಹಜವಾಗಿ ಒಂದೇ ಬರ್ತದೆ ಅನ್ನುವಂಥ ಒಂದು ನಿರ್ದಿಷ್ಟವಾದ ನಿಲುವಿನಲ್ಲಿ ಅವರು ಸಮಾಜ ಸೇವೆಯನ್ನ ಮಾಡ್ತಿರ್ತಾರೆ. ಅವಾಗ ಎಷ್ಟೋ ತೊಂದರೆಗಳು ಬರ್ತವೆ, ಅವಾಗ ಎಷ್ಟೋ ತಾಪತ್ರಯಗಳು ಬರ್ತವೆ. ಅವನ್ನೆಲ್ಲವನ್ನೂ ಸಹಿಸಿಕೊಂಡು ಒಂದು ಸಮಾಜ ಸೇವೆಯನ್ನ ಮಾಡಿ ಪ್ರಶಸ್ತಿ ಪಡೆದ್ರು, ಸನ್ಮಾನ ಸ್ವೀಕರಿಸಿದ್ರು ಅನ್ನೋದು ಒಂದು ಲೌಕಿಕ. ಆದರೆ ಅಲೌಕಿಕವಾದಂಥ ಒಂದು ಮತ್ತು ವಿಸ್ತೃತವಾದಂಥ ಶಬ್ದವನ್ನು ಬಳಸಿ ಹೇಳೋದಾದರೆ ಅವರಿಗೊಂದು ಆತ್ಮಾನಂದ ಅನ್ನುವಂಥದ್ದು ಇರ್ತದೆ. ಅವರಿಗೊಂದು ಜೀವನದ ಸಾಫಲ್ಯತೆ ಅನ್ನುವಂಥದ್ದು ಅವರು ಕಂಡುಕೊಂಡಿರ್ತಾರೆ. ಅಂತರಂಗದಲ್ಲಿ ಅವರು ಬಹಳ ಶಾಂತರಾಗಿರ್ತಾರೆ ಅನ್ನುವಂಥದ್ದು ನನ್ನ ಅನುಭವ. ಸೊ ಅಂಥ ಒಂದು ಸ್ಥಾನವನ್ನು ತಲುಪಿದವರು ಅವರು. ತತ್ವಗಳಿಗೆ ಅಂಟುಕೊಳ್ತಾರೆ ಅನ್ನೋದಕ್ಕೆ, ಆಸೆಗಳಿಗೆ ಆಕಾಂಕ್ಷೆಗಳಿಗೆ ಒಳಗಾಗುವುದಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಮನೆ ಒಂದು ಕಡೆ ಲೇಖನವನ್ನು ನೋಡಿದೆ ನಾನು. ಆ ಲೇಖನವನ್ನು ನಿಮಗೆ ಉದಾಹರಿಸಬೇಕನ್ನಿಸ್ತದೆ. ಏನಂದ್ರೆ, ಪ್ರದ್ಯುಮ್ನ ಅನ್ನುವಂಥ ಒಬ್ಬ ಕಲಾಕಾರ, ಪ್ರದ್ಯುಮ್ನ ಅನ್ನುವಂಥದ್ದು ಅವನ ಹೆಸರು, ದಿಲ್ಲಿಯೊಳಗಿನ ಕಲಾಕಾರ. ಅವನ ಕೆಲಸ ಏನು ಅಂದ್ರೆ, ಬೀದಿಯಲ್ಲಿ ಈಗೂ ಇದ್ದಾಗೆ ಹುಬ್ಳಿದಾಗುವಂಥ ಸಿಟಿಯಲ್ಲಿ ನೋಡಿದ್ರೆ ಅವರು ಇದ್ದಲು ಮತ್ತು ಬಿಳಿ ಚಾಕ್ ಪೀಸು ತಗೊಂಡು ಚಿತ್ರಗಳನ್ನು ತೆಗಿತಾರೆ, ಅಥವಾ ರಂಗೋಲಿ ಪುಡಿಯನ್ನು ಒಂದ್ಸಲ ಇವು ತೂರಿ ಅದರಲ್ಲಿ ಚಿತ್ರವನ್ನು ರೂಪಿಸ್ತಾರೆ ಅಂತ ಒಬ್ಬ ಕಲಾಕಾರ. ಅವ ದಿಲ್ಲಿಯಲ್ಲಿ ಆ ಒಂದು ಉದ್ಯೋಗವನ್ನು ಮಾಡ್ಕೊಂಡಿದ್ದ. ಶಾರ್ಲೆಟ್ ಅನ್ನುವಂಥ ಒಬ್ಬ ಹುಡುಗಿ, ಸ್ವೇಡನದ ಹುಡುಗಿ ಅಲ್ಲಿ ಬರ್ತಾಳೆ. ಆಕಿನ ನೋಡಿ ಆಕಿನ ಚಿತ್ರವನ್ನು ಅವ ಅದೇ ರಸ್ತೆ ಮೇಲೆ ನಿರ್ಮಾಣ ಮಾಡ್ತಾನೆ. ಅದರಿಂದ ಆಕೆಗೆ ಅವನ ಮೇಲೆ ಪ್ರೀತಿ ಉಂಟಾಗ್ತದೆ, ಸ್ನೇಹ ಆಗ್ತದೆ, ಪ್ರೀತಿ ಆಗ್ತದೆ, ಗೆಳೆತನ ಆಗ್ತದೆ. ಆಮೇಲೆ ಮದುವೆ ಆಗ್ತದೆ. ಮದುವೆ ಆದ್ಮೇಲೆ ಆಕೆ ಸ್ವೀಡನ್ಗೆ ಹೋಗುವಂಥ ಪ್ರಸಂಗ ಬಂದಾಗ ಆಕೆ ಕರೀತಾನೆ, 2 ಟಿಕೆಟ್ ಮಾಡಿಸ್ತೇನೆ, ಸ್ವೀಡನ್ಗೆ ಹೋಗೋಣ ಅಂತ. ಆದ್ರೆ ನಾವು ಏನು ಹೇಳ್ತಾನೆ ಪ್ರದ್ಯುಮ್ನ ಅಂದ್ರೆ, ನಿನ್ನ ಹಣದಲ್ಲಿ ನಾನು ನಿಮ್ಮ ಊರಿಗೆ ಬರೋದಿಲ್ಲ, ನನ್ನ ಸ್ವಂತದ ಗಳಿಕೆಯಲ್ಲಿ ನಾನು ನಿಮ್ಮಲ್ಲಿ ಬರ್ತೇನೆ ಅನ್ನುವಂಥ ಮಾತು ಕೊಡ್ತಾನೆ. ಆಕೆ ಸ್ವೀಡನ್ ಹೋಗ್ಬಿಡ್ತಾರೆ. ಮತ್ತು ಅದೇ ಉದ್ಯೋಗ ಮಾಡ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಾನೆ. ಕೊನೆಗೆ ಒಂದ್ಸಲ ಒಂದು ಸೈಕಲ್ ತಗೊಂಡು ಒಂದು ಬ್ಯಾಗ್ ತಗೊಂಡು ಅದರಲ್ಲಿ ತನಗೆ ಬೇಕಾದಂಥ ವಸ್ತುಗಳು ಇಟ್ಕೊಂಡು ಆಕೆಯನ್ನ ಭೇಟಿಯಾಗಲಿಕ್ಕೆ ಅಂತ ಹೋಗ್ತಾನೆ. ಎಲ್ಲಿಗೆ ಅಂತಂದ್ರೆ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್, ಟರ್ಕಿ, ಯುಗೋಸ್ಲಾವಿಯಾ, ಜರ್ಮನಿ, ಡೆನ್ಮಾರ್ಕ್ ಈ ದೇಶಗಳಲ್ಲೆಲ್ಲ ಸೈಕಲ್ ಚಲಾಯಿಸಿಕೊಂಡು ಹೋಗ್ತಾನೆ. 7,000 ಕಿಲೋಮೀಟರ್ ದೂರದವರೆಗೆ ಹೋಗಿ ಆಕೆ ಮನೆ ಬಾಗಿಲನ್ನು ನೋಡ್ತಾನೆ. ಅಲ್ಲಿ ಹೋಗುವವರೆಗೂ ಅವನಲ್ಲಿ ಆತ್ಮದಲ್ಲಿರುವಂಥದ್ದು ಏನು ಅಂದರೆ, ಅವನೇನ ಪ್ರೀತಿಸಿದ ಪ್ರೀತಿ ಮತ್ತು ಅವಳಿಗೇನು ಅವನು ಮಾತು ಕೊಟ್ಟಿದ್ದ ಮಾತು ಮತ್ತೇನು ತನ್ನ ಗಾಯಕಕ್ಕೆ ಅವನು ಹೊಂದ್ಕೊಂಡಿದ್ದ ಆ ಹೊಂದಿಕೆ ಮಾತು ಮಾತ್ರ ಇತ್ತು. ಆಮೇಲೆ ಅವರಲ್ಲಿ ಕೂಡಿ ಜೀವನವನ್ನು ನಡೆಸುವಂಥದ್ದು ಒಂದು ಲೇಖನದಲ್ಲಿ ಅಂದ್ರೆ ತತ್ವಗಳಿಗೆ ಅಂಟುಕೊಂಡು ಬಂದ್ರೆ ಹೀಗಂತ. ಆ ಶ್ರೀಮಂತ ಮಹಿಳೆ ಕಲ್ತ್ಕೊಂಡೆ ಹೋಗ್ಬೋದಾಗಿತ್ತು, ಅದು ಹೋಗ್ಲಿಲ್ಲ. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಕೂಡ ಇಂಥದೇ ಒಂದು ಪ್ರಸಂಗ ಬರ್ತದೆ. ಅವರು ಯುರೋಪ್ದಲ್ಲಿ ಎಲ್ಲ ಅಡ್ಡಾಡಿ ಉಪನ್ಯಾಸಗಳನ್ನು ಮಾಡಿದ ಮೇಲೆ ಅಲ್ಲಿದ್ದಂಥ ಯುವಕರು ಅವರಿಂದ ಪ್ರಭಾವಿತರಾಗಿ ಅವ್ರ ಕಡೆಗೆ ಬಂದು ಕೇಳ್ತಾರೆ, ನಿಮ್ಮ ಉಪನ್ಯಾಸದಿಂದ, ನಿಮ್ಮ ವಿಚಾರಗಳಿಂದ ಪ್ರಪಂಚದ ಬಗ್ಗೆ ನೀವು ಇರಿಸಿಕೊಳ್ಳುವಂಥ ದೃಷ್ಟಿಕೋನ ಎಲ್ಲ ಕೇಳಿ ನಮ್ಗೆ ಭಾಳ ಸಂತೋಷ ಆಗಿದೆ. ನಿಮಗೆ ಏನು ಬೇಕು ಕೇಳಿದೆ ಅಂತ, ಎಷ್ಟು ಹಣ ಬೇಕು ಕೇಳಿ ಅಥವಾ ಏನು ಬೇಕು ಕೇಳಿದೆ ಅಂತ. ಅವ್ರಿಗೆ ಹೇಳ್ತಾರೆ, ನನಗೆ ಸದೇ ಏನು ಬೇಡ, ಪ್ಲೀಸ್ ಲವ್ ಇಂಡಿಯಾ ಅಂತ, ಭಾರತವನ್ನು ಪ್ರೀತಿಸಲಿ. ಆದರೆ ಹಿಂದಿನ ವಿಚಾರವನ್ನು ವಿವರಿಸಿ ಹೇಳ್ತಾರೆ, ಇಫ್ ಯು ಸ್ಟಾರ್ಟ್ ಲವಿಂಗ್ ಇಂಡಿಯಾ ಯು ವಿಲ್ ಗೆಟ್ ರೆಡಿ ಟು ಗಿವ್ ಎನಿಥಿಂಗ್ ಇಂಡಿಯಾ ವಾಂಟ್ಸ್. ನೀವು ಭಾರತವನ್ನು ಪ್ರೀತಿಸಲಿಕ್ಕೆ ಶುರು ಮಾಡಿದರೆ ಭಾರತಕ್ಕೆ ಏನು ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆದ್ದರಿಂದ ಮೊದಲು ಭಾರತವನ್ನು ಪ್ರೀತಿಸಿ, ಆಮೇಲೆ ಭಾರತಕ್ಕೆ ಏನು ಬೇಕು, ನನಗೆ ಏನು ಬೇಕು ಅನ್ನೋದನ್ನ ನೀವು ಪಡ್ಬೋದು ಅನ್ನುವಂಥ ಮಾತನಾಡ್ತಾರೆ. ಸೊ ಹೀಗೆ ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಬದುಕುವಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮಗೆ ಯಶಸ್ಸು ಸಿದ್ಧತೆ ಅನ್ನೋದ್ರಲ್ಲಿ ನಮಗೆ ಗಣಪತಿ ಅವರು ಒಂದು ಆದರ್ಶ. ಅದು ಇಷ್ಟು ಚಿಕ್ಕ ವಯಸ್ಸಿದೆ. ಸಾಮಾನ್ಯವಾಗಿ ವಯೋವೃದ್ಧರಾದಂಥ ಸಂದರ್ಭದಲ್ಲಿ ಅಂಥವೆಲ್ಲ ಸಾಮಾನ್ಯವಾಗಿ ಆಗ್ತಿರ್ತಾರೆ. ಆದರೆ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಇಂಥ ಒಂದು ದೊಡ್ಡ ಕಾರ್ಯ ಸಾಧನೆ ಮಾಡಿ ನಮ್ಮ ಎದುರಿಗಿದ್ದಾಗ ಅದು ನಮ್ಮ ಹೆಮ್ಮೆ. ಬಹುಶಃ ಇಂಥವನ್ನೇ ನೋಡಿ ಸ್ವಾಮಿ ವಿವೇಕಾನಂದ ಹೇಳಿರಬೇಕು, ಮೈ ಫೇತ್ ಈಸ್ ಇನ್ ದ ಯಂಗರ್ ಜನರೇಷನ್, ಮೈ ಫೇತ್ ಈಸ್ ಇನ್ ದ ಮಾಡರ್ನ್ ಜನರೇಷನ್, ಔಟ್ ಆಫ್ ದೆಮ್ ವಿಲ್ ಕಮ್ ಮೈ ವರ್ಕರ್ಸ್ ಆ್ಯಂಡ್ ದೇ ವಿಲ್ ವರ್ಕ್ ಔಟ್ ಆಲ್ ದ ಥಿಂಗ್ಸ್ ಲೈಕ್ ಲೈನ್ಸ್ ಅನ್ನುವಂಥ ಯುವಕರ ಮೇಲೆ ಇಷ್ಟು ಭರವಸೆ ಇತ್ತು ವಿವೇಕಾನಂದರಿಗೆ. ನನಗೆ ಯುವಕರ ಮೇಲೆ ನಂಬಿಕೆ ಇದೆ.
ಆಧುನಿಕ ಜನಾಂಗದ ಮೇಲೆ ನಂಬಿಕೆ ಇದೆ. ಅಲ್ಲಿಂದಲೇ ನನ್ನ ಕಾರ್ಯಕರ್ತರು ಎದ್ದು ಬರ್ತಾರೆ ಮತ್ತು ಎಲ್ಲಾ ಕೆಲಸಗಳನ್ನು ಸಿಂಹ ಸದೃಶರಾಗಿ ಮಾಡಿ ಮುಗಿಸ್ತಾರೆ ಅನ್ನುವಂಥ ಭರವಸೆಯನ್ನ ಸ್ವಾಮಿ ವಿವೇಕಾನಂದ ಹೇಳಿದರು. ಗಣಪತಿ ಭಟ್ ಅಂತವರು ಅವರ ಸಂದೇಶಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸಿ ಇನ್ನೊಬ್ಬರಿಗೆ ಮಾದರಿ ಆಗ್ತಾರೆ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ಅವರಿಗೆ ದೇವರು ಸಕಲ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸಾಮಾಜಿಕ ಸೇವೆಯನ್ನು, ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಪಡೆಯುವಂತೆ ಅನುಗ್ರಹಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಂಥ ಸಂದರ್ಭದಲ್ಲಿ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಗಾಯತ್ರಿ ಗೆಳೆಯರ ಬಳಗದ ಎಲ್ಲ ಸಿಬ್ಬಂದಿಗೆ ಮತ್ತು ತಮಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಎಲ್ಲ ಹಿರಿಯರೇ, ಗಾಯತ್ರಿ ಗೆಳೆಯರ ಬಳಗದ ಎಲ್ಲ ಸ್ನೇಹಿತರೆ, ವಿಶ್ವೇಶ್ವರ ಗಾಯತ್ರಿ ಸರ್ ಅವರೇ, ವಾಸುದೇವ್ ಸರ್ ಅವರೇ, ಮತ್ತೆ ಈಗಾಗಲೇ ಉಪನ್ಯಾಸ ನೀಡಿರುವಂತಹ ವಕೀಲರು ಮತ್ತೆ ನಮ್ಮ ಹಿರಿಯರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಇವತ್ತು ನನಗೆ ಬಹಳ ಸಂತೋಷದ ದಿನ. ಯಾಕೆಂತಂದ್ರೆ ನಮ್ಮ ಅಜ್ಜ 100 ವರ್ಷದ ಹಿಂದೆ ನಮ್ಮ ಊರಿನಲ್ಲಿ ಒಂದು ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ರು. ಅದನ್ನು ನಾವು ಬಾಡೇಸರ ಮಲ್ಲಿಕಾರ್ಜುನ್ ಸೊಸೈಟಿ ಅಂತ ಕರೀತೇವೆ. ಅದು 100 ವರ್ಷದ ಹಿಂದೆ ನಮ್ಮ ಅಜ್ಜ ನಮ್ಮ ಮನೆಯ ಮೆತ್ತಿನ ಮೇಲೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನನಗೆ ಇವತ್ತು ಬಾಡೇಸರನ್ನು ಕರೆದು ನಿಮ್ಮ ಅಜ್ಜ ಹಿಂಗ್ ಮಾಡಿದಾನೆ ಅಂತ ಹೇಳಿ ನನಗೆ ಒಂದು ಸನ್ಮಾನ ಮಾಡಿದ್ರು. ಅಜ್ಜನ ಹೆಸರಲ್ಲಿ ಸನ್ಮಾನ ಪತ್ರವನ್ನು ನಾನು ಸ್ವೀಕರಿಸಿದೆ. ಯಾಕೆಂದ್ರೆ ನಮ್ಮ ಅಜ್ಜ ತೀರ್ಕೊಂಡಿದ್ದಾರೆ ಅದಕ್ಕೆ. ಸೊ ಇದು ಎರಡನೇ ನಾನೇ ಮಾಡಿದ ಒಂದು ಸಾಧನೆಯನ್ನು ನಮ್ಮ ಶಾನ್ಭೋಗ್ ಅವರು ಗುರುತಿಸಿದ್ದಾರೆ. ಅದಕ್ಕೆ ನೀವು ಒಂದು ಸನ್ಮಾನವನ್ನು ಮಾಡಿದ್ದೀರಿ. ನಾನು 2003ನೇ ಇಸ್ವಿಯಲ್ಲಿ ನಾನು ಡಿಗ್ರಿಯನ್ನ BA ಡಿಗ್ರಿಯನ್ನ ಮುಗಿಸಿದೆ. ಆವಾಗ ನಮ್ಮೂರು ಬಹಳ ಹಿಂದುಳಿದಂತ ಊರು. ನಮ್ಮೂರಿಗೋಸ್ಕರ ನಾವು ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅವಾಗ ನಾನು ಡಿಗ್ರಿ ಇನ್ನು ಮುಗಿಬೇಕಿತ್ತು, ಒಂದು 2-3 ತಿಂಗಳು. ಅವಾಗೆಲ್ಲ ಓದ್ಕೊಳ್ಳಿಕ್ಕೆ ಅಂತ ರಜೆ ಕೊಡ್ತಿದ್ರು ಸ್ವಲ್ಪ ಮೊದಲೇ. ಅವಾಗ ನಾನು ನಮ್ಮ ತಂದೆಯವರಿಗೆ ನಮ್ದು ಈಗಿನ ಜಮೀನಿದೆ, ಆದ್ರೆ ಬೇರೆಯವರಷ್ಟು ನಮ್ಗೆ ಬೆಳೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದಾಗ ನಮ್ಗೆ ಆ ತೊಂದ್ರೆ, ನೀರಿನ ತೊಂದ್ರೆ, ಅವ್ರ ತೊಂದರೆಗಳನ್ನ ಹೇಳೇ ಇರ್ತಾರೆ. ಸೊ ಅವಾಗ ಆ ನೀರಿನ ತೊಂದರೆ ಹೆಂಗ್ ನಿಭಾಯಿಸ್ಬೇಕು ಅಂತ ಹೇಳಿ ನಾನು ಕೆಲವೊಂದು ಪ್ರಯೋಗಗಳನ್ನ ಇರುವಷ್ಟೇ ಜಾಗದಲ್ಲಿ ತಂದೆಯವರ ಹತ್ರ ವಹಿಸ್ಕೊಂಡು ಮಾಡಿದೆ. ನಂತರ ನನಗೆ ಈ ಸಾಮಾಜಿಕ ಒಂದು ಕ್ಷೇತ್ರದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಒಂದು 2-3 ತಿಂಗಳಲ್ಲೇ ನನಗೆ ಅನಿಸ್ತು. ಆವಾಗ ನನ್ನ 20-21ನೇ ವಯಸ್ಸು. ಆವಾಗ ನಾನು ಮನೋವಿಕಾಸ ಅನ್ನುವಂಥ ಸಂಸ್ಥೆಯನ್ನ ಪ್ರಾರಂಭ ಮಾಡಿದೆ. ಆವಾಗ ನಾನು ಒಂದು ವಿಷನ್ ಸ್ಟೇಟ್ಮೆಂಟ್ ಅನ್ನ ಬರ್ಕೊಂಡಿದ್ದೆ. ಅದೇ ವಿಷನ್ ಸ್ಟೇಟ್ಮೆಂಟ್ ಇಲ್ಲಿವರೆಗೂ ಕೂಡ ನಾನು ಇಟ್ಕೊಂಡಿದ್ದೇನೆ. ಈಗ ಸರ್ ಅವರು ಸಂವಿಧಾನ ಹೇಳಿದಾಗ ನನ್ನ ವಿಷನ್ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಸಸ್ಟೈನೇಬಲ್ ಲೈವ್ಲಿಹುಡ್, ಜನರಿಗೆ ಸುಸ್ಥಿರವಾದಂತ ಜೀವನ ಕಲ್ಪನೆ ಅಂದ್ರೆ ಕಲ್ಪಿಸಬೇಕು. ಮತ್ತೆ ಎನ್ರಿಚ್ಡ್ ಎನ್ವೈರನ್ಮೆಂಟ್. ಈ ಎನ್ವೈರನ್ಮೆಂಟ್ ಇವತ್ತು ನಶಿಸ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಆದ್ರೆ ಅದು ಇನ್ನೂ ಹೆಚ್ಚೆಚ್ಚು ಉನ್ನತೀಕರಣ ಆಗ್ತಾ ಹೋಗ್ಬೇಕು. ಮತ್ತೆ ಇಂಪ್ರೂವ್ಡ್ ಎಜುಕೇಶನ್. ಈಗ ನಾವು ಎಜುಕೇಶನ್ ಪಡ್ಕೋತೀವಿ, ಡಿಗ್ರಿ ಆಗಿರ್ತದೆ, ಆದ್ರೆ ಏನ್ ಮಾಡ್ಬೇಕು ಮುಂದೆ ಅಂತಾನೆ ಗೊತ್ತಾಗೋದಿಲ್ಲ. ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ನಾನು, ಆದ್ರೂ ಏನ್ ಮಾಡ್ಬೇಕು ಮುಂದೆ, ನನಗೆ ಜೀವನ ನಿರ್ವಹಣೆ ಹೇಗೆ ಮಾಡ್ಬೇಕು ಅನ್ನೋದೇ ಒಂದು ಕಷ್ಟ ಆಗಿರುತ್ತೆ. ಸೊ ಇದೆಲ್ಲ ಕೆಲವರಿಗೆ ಇರುತ್ತೆ, ಒಳ್ಳೆ ಅವ್ರಿಗೆ ವಾತಾವರಣ ಇರುತ್ತೆ, ಎಜುಕೇಶನ್ ಇರುತ್ತೆ, ಕೈಯಲ್ಲಿ ಇರುತ್ತೆ, ಎಲ್ಲ ಇರುತ್ತೆ. ಕೊನೆಯಲ್ಲಿ ಬರುವಂತದ್ದು ಗುಡ್ ಹ್ಯೂಮನ್ ವ್ಯಾಲ್ಯೂಸ್ ಅದೇ ಇರಲ್ಲ, ಹ್ಯೂಮನ್ ವ್ಯಾಲ್ಯೂಸೇ ಇರಲ್ಲ. ಸೊ ಅದಕ್ಕೆ ಮೊದಲನೇದಾಗಿ ನಮ್ಗೆ ಅತಿ ಅವಶ್ಯಕತೆ ಇರುವಂತಹದ್ದು ಸಸ್ಟೈನೇಬಲ್ ಲೈವ್ಲಿಹುಡ್. ಪ್ರತಿಯೊಬ್ಬರಿಗೂ ಅವ್ರ ಜೀವನಕ್ಕೆ ಸಾಕಾಗುವಷ್ಟು ಅವರ ಬಟ್ಟೆ ವಸತಿಗೆ ಬೇಕಾದಂತಹ ಒಂದು ವ್ಯವಸ್ಥೆ ನಮ್ಮ ದೇಶ ಅಥವಾ ಯಾವುದೋ ಒಂದು ವ್ಯವಸ್ಥೆ ಕಲ್ಪಿಸಿದ್ರೆ ಅವರು ಆರಾಮಾಗಿ ಜೀವನ ಮಾಡಬಹುದು ಅಂತ ಹೇಳಿ ನಾನು ಅದ್ರ ಮೇಲೆ ಕೆಲಸ ಮಾಡ್ತಾ ಇವತ್ತು ಸುಮಾರು 6 ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡ್ತೀವಿ. 40,000 ಮಹಿಳೆಯರಿಗೆ ನಾವು ಸೇರಿಸಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಮಾಡಿದ್ವಿ. ಜೊತೆಗೆ ಸುಮಾರು 150 ಕೋಟಿಗೂ ಹೆಚ್ಚು ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ವಿ. 11,000 ಮಹಿಳೆಯರಿಗೆ ಅವರಿಗೆ ವಿವಿಧ ರೀತಿಯ ತರಬೇತಿ. ಈಗ ಒಂದೇ ಉದಾಹರಣೆ ನಾನು ಕೊಡ್ತೇನೆ, ಬಹಳಷ್ಟಿದೆ ಅದು. ಈಗ ಎಲ್ಲಾ ಕಡೆ ನಾವು ಮದುವೆ, ಉಪನಯನ ಅಥವಾ ಎಲ್ಲ ಕಡೆ ಹೋದಾಗ ಏನ್ ಕಾಣ್ತದೆ ಅಂದ್ರೆ ಹೆಣ್ಮಕ್ಳೆಲ್ಲ ಅಲ್ಲಿ ಎಲ್ಲ ತರಕಾರಿ ಕೊಚ್ಚೋದು ಅಥವಾ ಇನ್ನೇನೋ ಮಾಡೋದು ಮಾಡ್ತಾರೆ. 1-2 ಜನ ಗಂಡಸರು ಸ್ವಲ್ಪ ಮುಂದೆ ನಿಂತು ಆ ಅಡಿಗೆಯ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ. ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮಹಿಳೆಯರೇ ಸ್ವತಂತ್ರವಾಗಿ ಆ ಜವಾಬ್ದಾರಿ ತಗೋಬೇಕು. ಈಗ 500 ರೂಪಾಯಿ ಪಗಾರ ತಗೊಂಡವ್ರು ಹೋಗೋದ್ಕಿಂತ ಇಡೀ ವ್ಯವಸ್ಥೆಯನ್ನೇ ತನ್ನ ಕೈಯಲ್ಲಿ ತಗೊಂಡು ಅವರೇ ಹಂದ್ರ ಹಾಕೋರು, ಅವರೇ ಪಾತ್ರೆಗಳನ್ನು ತರೋರು, ಅವರೇನೆ ಅಡಿಗೆ ಮಾಡೋರು, ಅವರೇನೆ ಬಡಿಸೋರು ಮಾಡಿದ್ರೆ 500 ಮಂದಿಗೆ ಅವ್ರ ದಿನಕ್ಕೆ 2,000 ರೂಪಾಯಿ ದುಡ್ಕೊಂಡು ಹೋಗ್ಬೋದು. ಸೊ ಈ ರೀತಿಯ ತರಬೇತಿ ಎಲ್ಲ ಕೊಟ್ಟು ಆ ರೀತಿಯ ಬಿಸಿನೆಸ್ ಅನ್ನು ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಮಹಿಳೆಯರು ಡ್ರೈವಿಂಗ್ ತರಬೇತಿ ತಗೊಂಡು ಎಷ್ಟೋ ಕಡೆ
ಅವರೇ ಮಕ್ಕಳನ್ನ ಮನೆ ಮನೆಗೆ ಬಂದು ಮಕ್ಕಳನ್ನ ಕರ್ಕೊಂಡು ಶಾಲೆಗೆ ಬಿಡುವಂಥದ್ದು. ಅವಾಗ ಎಷ್ಟೋ ತಾಯಂದ್ರಿಗೆ ಸ್ವಲ್ಪ ಮಕ್ಕಳನ್ನ ಗಂಡಸರ ಜೊತೆಗೆ ಕಾರಲ್ಲಿ ಕಳಿಸೋದು ಅಥವಾ ದೂರ ದೂರ ಶಾಲೆ ಇದ್ರೆ ಬಹಳ ಹೆದರಿಕೆ ಆಗ್ತದೆ. ಒಂದು ಮಹಿಳೆನೇ ಬಂದು ತನ್ನ ಮಗಳನ್ನು ಪಿಕ್ ಮಾಡ್ಕೊಂಡು ಹೋಗಿ ಶಾಲೆಗೆ ಬಿಡೋದು, ವಾಪಸ್ ಕರ್ಕೊಂಡು ಬರೋದು ಮಾಡಿದ್ರೆ ಬಹಳ ಸೆಕ್ಯೂರ್ ಫೀಲಿಂಗ್ ಅನ್ಸುತ್ತೆ. ಸೊ ಈ ರೀತಿ ಅನೇಕ ತರಬೇತಿಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. 11,500 ಮಹಿಳೆಯರಿಗೆ ನಾವು ಈ ರೀತಿಯ ತರಬೇತಿಯನ್ನು ಕೊಟ್ಟಿದ್ದೀವಿ. ಸೊ ಇದು ಕೇವಲ ತರಬೇತಿ ಕೊಡೋದಿಲ್ಲ, ನಾವು ತರಬೇತಿ ಕೊಟ್ಟವ್ರು ಏನ್ ಮಾಡಿದ್ರು, ಕಾರ್ ತಗೊಂಡ್ರ, ಕರೆಕ್ಟ್ ಆಗಿ ಮಾಡ್ತಾ ಇದ್ರ, ಅಡಿಗೆ ಕಾಂಟ್ರಾಕ್ಟ್ ಬರ್ತಾ ಇದೆಯಾ, ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡೋದಂಗೆ, ಇದಕ್ಕೆಲ್ಲ ಸುಮಾರು 150ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಾವು ನೇಮಕ ಮಾಡಿದ್ದೀವಿ. ಇನ್ನೊಂದೇನಪ್ಪಾ ಅಂತಂದ್ರೆ ನೀರಿನ ಒಂದು ವ್ಯವಸ್ಥೆ. ಇವತ್ತು ನೀರಿಗಾಗಿ ದೇಶದ ನಡುವೆ ಜಗಳ, ರಾಜ್ಯದ ನಡುವೆ ಜಗಳ, ಅಕ್ಕಪಕ್ಕದ ಮನೆ ಜಗಳ, ಸುಮಾರಷ್ಟು ಕೇಸ್ಗಳೆಲ್ಲ ನೀರಿನ ಬಗ್ಗೆನೆ ನಮ್ಮ ವಕೀಲರಿಗೆ ಬರ್ತಾ ಇರ್ತದೆ. ಕಾಲುವೆ ಮುಚ್ಚಿದ್ರು, ಮತ್ತೊಂದು ಮಾಡಿದ್ರು ಅಂತ. ಸೊ ಅವಾಗ ಈ ರೀತಿಯ ನಮ್ಮ ಪುರಾತನ ಕಾಲದಲ್ಲಿ ನಾವು ನೋಡಿದ್ರೆ ಜಲಮೂಲಗಳಿಗೋಸ್ಕರ ತಮ್ಮ ಜಾಗವನ್ನ, ಎಷ್ಟೋ ಜಾಗಗಳನ್ನ ಇವತ್ತು ನೋಡಿ, ಕ್ವಾಟೆಕೆರೆ ಮೇಲ್ಗಡೆ ದೇವಿಕೆರೆಯಿಂದ ಬಂದಂತ ನೀರು ಕೋಟೆಕೆರೆಗೆ ಬರ್ತದೆ, ಕೋಟೆಕೆರೆಯಿಂದ ಬಂದಂತ ನೀರು ವರದಾ ನದಿಗೆ ಹೋಗ್ತದೆ. ಇಲ್ಲೇ ನಮ್ಮ ಏನು ಶಂಕರಹೊಂಡ ನೋಡಿ, ಶಂಕರಹೊಂಡದ ನೀರು ಅವಿನಾಶಿನಿ ನದಿಗೆ ಹೋಗಿ ಸೇರ್ತದೆ. ಕೋಟೆಕೆರೆ ಈ ಕಡೆ ನೀರು ವರದಾ ನದಿಗೆ ಹೋಗ್ತದೆ. ಸೊ ಎಷ್ಟೊಂದು ಆ ನೀರಿನ ಇಲ್ಲೇ ಹತ್ತತ್ರ ಇದ್ರು ಕೂಡ ನದಿಗಳೇ ಬೇರೆ, ಸಮುದ್ರನೇ ಬೇರೆ. ಹಾಗಾದ್ರೆ ಈ ಶಂಕರಹೊಂಡದ ನದಿ ನೀರು ಹೋಗಿ ಸೇರುವಂತ ಸಮುದ್ರನೇ ಬೇರೆ, ಅರಬ್ಬಿ ಸಮುದ್ರ. ಈ ಇಲ್ಲೇ ನಮ್ಮ ಕೋಟೆಕೆರೆ ನೀರು ಹೋಗಿ ಸೇರುವಂತದ್ದು ಬಂಗಾಳಕೊಲ್ಲಿಗೆ ಹೋಗಿ ಸೇರ್ತದೆ. ನೋಡ್ರಿ ಎಷ್ಟು ಪುಣ್ಯ ಭೂಮಿಯಲ್ಲಿ ನಾವಿದ್ದೇವೆ. ಅಂತ ಒಂದು ನೀರಿನ ಆಶ್ರಯವನ್ನ ನಾವು ಸಂರಕ್ಷಣೆ ಮಾಡಬೇಕು. ಯಾರ್ಯಾರು ಆ ನೀರಿನ ಜಲ ಮೂಲವನ್ನ ಎನ್ಕ್ರೋಚ್ಮೆಂಟ್ ಮಾಡಿದರೆ ಅದನ್ನ ತೆರವುಗೊಳಿಸಬೇಕು ಅನ್ನುವಂತ ಕೆಲಸದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈಗಾಗಲೇ ಬನವಾಸಿ ಅಥವಾ ಸೊರಬ, ಶಿಕಾರಿಪುರ, ಹಾನಗಲ್, ಹಾವೇರಿ, ಕಲಘಟಗಿ ಅಂತ ಒರಟು ಜನ ಅಂತ ನಾವು ಕರೀತೇವೆ. ಬಹಳ ಒರಟು ಜನ ಅವರು. ಈ ತರ ಏನಾದ್ರು ನೀವು ಮಾಡ್ತಾ ಇರುವಂತ ಜಮೀನು ಬಿಟ್ಕೊಡಿ ಅಂದ್ರೆ ಹೊಡೆದೇ ಬಿಡ್ತಾರೆ ಅಂತ ನಾವು ಅನ್ಕೋತೀವಿ. ಸೊ ಅಂತ ಪ್ರದೇಶದಲ್ಲಿ ಹೋಗಿ ನಾವು 150 ಕೆರೆಗಳನ್ನ ಹೂಳೆತ್ತಿದ್ದೇವೆ, ದೊಡ್ಡ ದೊಡ್ಡ ಕೆರೆಗಳನ್ನ. ಇನ್ನೂವರೆಗೂ ಮನೋವಿಕಾಸದವರು ಇನ್ನೊಂದು ರೈತರಿಗೆ ಹಂಗ್ ಮಾಡಿದ್ರು ಅಥವಾ ರೈತರ ಮನೋವಿಕಾಸದವರಿಗೆ ನಾವು ಮಾಡಿದ್ರು, ಕೇಸ್ ಹಾಕಿದ್ರು ಅನ್ನುವಂಥದ್ದು ಇಲ್ಲೇ ಇಲ್ಲ. ಕಲಘಟಗಿ ಬಹಳ ಒಂದು ಒರಟು ಜನ ಅಂತಾನೆ ಹೇಳ್ತೇವೆ ನಾವು, ಅವ್ರ ಮಾತೇ ಬಹಳ ಕಠಿಣ. ಅಂತಲೂ ಕೂಡ ನಾವು ಈಗ 100 ಕೆರೆ ಮಾಡ್ತಾ ಇದೀವಿ. ಅಲ್ಲಿ ಇನ್ನೂ ಹೆಚ್ಚು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ನೀರಿಗೋಸ್ಕರ ನಾವು ಮಾಡಿರುವಂತದ್ದು. ಇನ್ನೊಂದು ವೈಯಕ್ತಿಕವಾಗಿ ಎಷ್ಟೋ ಜನರಿಗೆ ಪಾಪ 2 ಎಕರೆ 3 ಎಕರೆ ಜಮೀನು ಇರುತ್ತೆ, ಅವರಿಗೆ ಸ್ವಂತ ಬಾವಿ ಹೊಡಿಸ್ಕೊಳ್ಲಿಕ್ಕಾಗಲ್ಲ. ಅಂತದ್ರೊಳಗೆ ಕೇವಲ ನಾವು 4,000 6,000 ತಗೊಂಡು ನಮ್ದೇ ಮಷೀನ್ ಅನ್ನ ಕಳಿಸಿ ಅಲ್ಲಿ ಅವ್ರಿಗೆ ಕೃಷಿ ಹೊಂಡಗಳನ್ನು ಮಾಡಿ, ಅವರು 1 ಬೆಳೆ ಬೆಳೀತಾ ಇದ್ರೆ 2 ಬೆಳೆ ಬೆಳೀಬೇಕು, ಅಥವಾ ಭತ್ತನ ಅಥವಾ ಇದು ಆತರ ಶಾರ್ಟ್ ಟರ್ಮ್ ಬೆಳೆ ಇದ್ರೆ ಅದನ್ನ ಅರಣ್ಯ ಕೃಷಿ ಮಾಡಬೇಕು, ಮರ ಆಧಾರಿತ ಕೃಷಿ ಮಾಡಬೇಕು, ಡೈವರ್ಸಿಫೈಡ್ ಕೃಷಿ ಮಾಡಬೇಕು, ಲೇಯರ್ ಕೃಷಿ ಮಾಡಬೇಕು. ಈ ತರ ಮಾಡ್ಲಿಕ್ಕೋಸ್ಕರ ಅವರಿಗೆ ಎಲ್ಲಾ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದಾರೆ. 4,500 ಕೃಷಿ ಹೊಂಡಗಳನ್ನು ಮಾಡಿದ್ದಾರೆ. ಸೊ ಈಗ ಕಲಘಟಗಿಯಲ್ಲಿ ನಾವು 11,000 ರೈತರು 15,000 ಎಕರೆಯನ್ನ ತಗೊಂಡು ಅವರಿಗೆ ಸಂಪೂರ್ಣವಾಗಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ಅವರ ಹೊಲದಲ್ಲಿ ಇಷ್ಟು ಜಾತಿಯ ಮರಗಳಿರ್ಬೇಕು, ಇಷ್ಟು ದನ ಇರಬೇಕು, ಇಷ್ಟು ಕುರಿ ಇರಬೇಕು, ಇಷ್ಟು ಕೋಳಿ ಇರಬೇಕು, ಇಷ್ಟು ಲೀಟರ್ ನೀರು ಇಂಗಿಸ್ಬೇಕು, ಸುತ್ತಮುತ್ತ ಕೆರೆಗಳೆಲ್ಲ ಅಭಿವೃದ್ಧಿ ಆಗ್ಬೇಕು, ಅವರ ಬೋರ್ವೆಲ್ ರೀಚಾರ್ಜ್ ಆಗ್ಬೇಕು. ಇದನ್ನೆಲ್ಲ 11,000 ರೈತರಿಗೆ 15,000 ಎಕರೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡ್ಲಿಕ್ಕೆ ನಮ್ಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕಾಗ್ತದೆ. ಸರ್ಕಾರದಿಂದ ನಾವು 1 ರೂಪಾಯಿ ತಗೊಳ್ಳೋದಿಲ್ಲ. ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ಇನ್ನೂವರೆಗೆ ನಾವು ಸರ್ಕಾರದ 1 ರೂಪಾಯಿನ ತಗೊಳ್ಳಿಲ್ಲ. ಇದಕ್ಕೆಲ್ಲ ನಮಗೆ ಇಂಡಿವಿಜುವಲ್ ಡೋನರ್ ಅಂದ್ರೆ ಒಬ್ಬ ಈಗ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಅಂತ ಇರ್ತಾರೆ, NHI ಅಂತ ಇರ್ತದೆ. ಅಂದ್ರೆ ಅವರಿಗೆ ದುಡಿಮೆ ಸಾಕಷ್ಟು ಇರ್ತದೆ, ಎಕ್ಸೆಸ್ ಆಫ್ ಇನ್ಕಮ್ ಇರ್ತದೆ, ಅದನ್ನ ನಾವು ತಗೊಳ್ತೀವಿ. ಅಂತವ್ರು ನಮಗೆ ಸ್ಪಾನ್ಸರ್ಶಿಪ್ ಮಾಡ್ತಾರೆ. ರಾಷ್ಟ್ರೀಯ ನಮ್ಮ ರಾಜ್ಯ, ರಾಷ್ಟ್ರ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಕ್ಸಿಮಮ್ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ನಮಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಟಾಟಾ ಟ್ರಸ್ಟ್ ನಾವು ಕೇಳ್ತೇವೆ, ಅವರು 30-40 ಲಕ್ಷದ ಮಷೀನ್ ಅನ್ನೇ ನಮಗೆ ಫ್ರೀ ಆಗಿ ಕೊಟ್ಬಿಡ್ತಾರೆ. ಟಾಟಾ ಹಿಟಾಚಿ ಮಷೀನ್ ಅಂತ ಇಂಥವನ್ನ ಕೊಡ್ತಾರೆ. ದೇಶಪಾಂಡೆ ಫೌಂಡೇಶನ್ ಅಂತ ನೀವು ಕೇಳಿರ್ತೀರಿ, ಆನಂತರ ಇನ್ಫೋಸಿಸ್ ಕೇಳಿರ್ತೀರಿ, ಅಜಿತ್ ಪ್ರೇಮ್ಜಿ ಫೌಂಡೇಶನ್ ನಮ್ಗೆ ಅತ್ಯಂತ ಹೆಚ್ಚು ಡೊನೇಷನ್ ಮಾಡ್ತಾ ಇರುವಂತದ್ದು ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಇಲ್ಲ. ಅದೇ ರೀತಿಯಾಗಿ ನಮ್ಮ ಎಡಲ್ಯೂ ಫೌಂಡೇಶನ್, ಹೀಗೆ ಸರ್ ಅವರು ಸುಮಾರು ಫೌಂಡೇಶನ್, ಸುಮಾರು 100 ಫೌಂಡೇಶನ್ ನಮಗೆ ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ
ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಮಧ್ಯಾಹ್ನದ ಬಿಸಿ ಊಟಕ್ಕೆ ಏನು ಬಾಳೆಹಣ್ಣು, ಎಗ್ಗು, ಚಿಕ್ಕಿ ಈ ತರದ್ದು ಕೊಡಬೇಕು ಅಂತ ಶಿಕ್ಷಣ ಇಲಾಖೆಗೆ 1500 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದು ಸರಿಯಾಗಿ ವಿನಿಯೋಗ ಆಗ್ತಾ ಇದೆಯಾ ಇಲ್ಲ ಅನ್ನುವಂಥದ್ದನ್ನ ನೋಡ್ಲಿಕ್ಕೆ, ಅದನ್ನ ಸರಿಯಾಗಿ ಬಳಕೆ ಆಗ್ತಾ ಇದೆಯಾ ಇಲ್ಲ ಅದನ್ನ ಮಾನಿಟರ್ ಮಾಡ್ಲಿಕ್ಕೂ ಕೂಡ ನಾವಿನ್ನು ನಮ್ಮ ಆಫೀಸ್ ಇರೋದು ಬರೀ ಸಿರ್ಸಿವೆ. ಆದ್ರೆ ಅವ್ರು ಇನ್ಫೋಸಿಸ್, ವಿಪ್ರೋದವ್ರು 1500 ಕೋಟಿ ಸರ್ಕಾರ ಕೊಟ್ಟಿದ್ದಾರೆ. ಅದನ್ನು ನೋಡುವಂತ ಕೆಲಸ ನಮ್ಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಎಲ್ಲೇ ಇದ್ರೂ ಕೂಡ ನಮ್ಮ ಕ್ರೆಡಿಬಿಲಿಟಿ, ಅಕೌಂಟಬಿಲಿಟಿ ಚೆನ್ನಾಗಿತ್ತು ಅಂದ್ರೆ ನಾವು ಯಾರ ಕಣ್ಣಿಗಾದ್ರೂ ಬೀಳ್ಬೋದು, ಅವರ ಗೌರವಕ್ಕೆ ನಾವು ಪಾತ್ರರಾಗಬಹುದು ಅನ್ನೋ ಮಾತನ್ನ ಹೇಳ್ತಾ, ಇಷ್ಟೆಲ್ಲ ಸಾಧನೆಗೆ ನಮ್ಮ ಕಲಿಸಿದಂತ ಗುರುಗಳು, ನಮ್ಮ ಸಮಾಜ, ಅದೇ ರೀತಿ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಇವೆಲ್ಲ ಬೇಕಾಗ್ತದೆ. ನಮ್ಮ ಸಿಬ್ಬಂದಿಗಳ ಒಂದು ಸಹಕಾರ ಇವೆಲ್ಲ ಬೇಕಾಗ್ತದೆ. ಸೊ ಇದು ನನಗೆ ಸಿಕ್ಕಿದೆ ಇಲ್ಲಿವರೆಗೆ. ಅದಕ್ಕೆ ನಾನು ಒಂದು ಸಾರ್ಥಕತೆಯ ಭಾವ ನನ್ನಲ್ಲಿ ಸರ್ ಹೇಳಿದಂಗೆ ಇದೆ ಅಂತ ಹೇಳಿ ಹೇಳ್ತಾ, ಈಗ ನೀವೆಲ್ಲ ನನ್ನನ್ನ ಗುರುತಿಸಿ ಒಂದು ಸನ್ಮಾನ ಮಾಡಿದ್ದಕ್ಕೆ ನಿಮ್ಗೆ ಮತ್ತೊಮ್ಮೆ ನಾನು ಅಭಿನಂದಿಸ್ತಾ, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಾಡುವಷ್ಟು ಕೆಲಸವನ್ನ ತಮ್ಮ 26 ವರ್ಷದ ಈ ಒಂದು ಅವಧಿಯಲ್ಲಿ ಮಾಡಿದ್ದಾರೆ. ಅಂತ ಮಹಾನ್ ಸಾಧಕರು ಮೊನ್ನೆ ಜನವರಿ 19ನೇ ತಾರೀಕಿಗೆ ಜನಮಾಧ್ಯಮದಲ್ಲಿ ಅವರ ಬಗ್ಗೆ ಒಂದು ಸಣ್ಣ ಆರ್ಟಿಕಲ್ ಅನ್ನು ನಾನು ಬರೆದೆ. ಅದನ್ನ ಬರೀಲಿಕ್ಕೆ, ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಅವರ ಹತ್ರ ಹೋದಾಗ ನನಗೆ ಇಷ್ಟು ಕಷ್ಟ ಆಯ್ತು ಅಂದ್ರೆ, ಅದು ಒಂದು ಅಂಕಣದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಅಷ್ಟು ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಅವರು ಸನ್ಮಾನಿತರಾಗ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸಂಸ್ಥೆಗಳು 2001ರಲ್ಲಿ ಅವರು ಮನೋವಿಕಾಸ ಸಂಸ್ಥೆಯನ್ನ ಕಂಚಿಗೆಯಲ್ಲಿ ಪ್ರಾರಂಭ ಮಾಡಿದ್ರು. ಸಿರ್ಸಿ ಕಾಲೇಜಿನಲ್ಲಿ ಅವರು ಕಂಚಿಗೆಯಿಂದ ನಮ್ಮ ಎಡಳ್ಳಿ ಶಾಲೆಗೆ, ಕಾನ್ಸೂರ್ ಶಾಲೆಗೆ ನಮ್ಮ KR ಹೆಗ್ಡೆ ಇದ್ದಾರೆ, ಅವರ ಕಲಿಸಿದಂತ ಗುರುಗಳು. ಕಾನ್ಸೂರ್ ಶಾಲೆಗೆ 10 ಕಿಲೋಮೀಟರ್ DL ನಡ್ಕೊಂಡು ಬರ್ತಿದ್ರಂತೆ ಅವರು ಕಲಿಬೇಕಾದ್ರೆ. ಅಂಥ ಕಷ್ಟಪಟ್ಟು ಕಲಿತಂತ ವ್ಯಕ್ತಿ ತಮ್ಮ ಊರಿನಲ್ಲೇ ಒಂದು ಸಣ್ಣ ಪ್ರಮಾಣದಲ್ಲಿ ಮನೋವಿಕಾಸ ಸಂಸ್ಥೆಯನ್ನ ಪ್ರಾರಂಭ ಮಾಡಿ 2003ರಲ್ಲಿ ಅದನ್ನು ರಿಜಿಸ್ಟರ್ ಮಾಡಿ, ಆಮೇಲೆ ಎಂತೆಂಥ ದೊಡ್ಡ ದೊಡ್ಡ ಸಂಸ್ಥೆಗಳ ಸಹಾಯದಿಂದ ಎಡಲ್ಗಿ ಫೌಂಡೇಶನ್, ಅಜಿಂ ಪ್ರೇಮ್ಜಿ ಫೌಂಡೇಶನ್, ಮತ್ತೆ HDFC ಬ್ಯಾಂಕ್ ಫೈನಾನ್ಷಿಯಲ್ ಸರ್ವಿಸಸ್, ಆಮೇಲೆ ಎಸ್ ಫೌಂಡೇಶನ್, CMS ಫೌಂಡೇಶನ್, ಗಿವ್ ಇಂಡಿಯಾ ಫೌಂಡೇಶನ್ ಮುಂತಾದ ಅಮೆಜಾನ್ದಿಂದ, ಇಂಟರ್ನ್ಯಾಷನಲ್ ಕಂಪನಿ ಅಮೆಜಾನ್ದಿಂದ ಕೂಡ ಅವರು ಸಹಾಯತ್ವವನ್ನು ತಗೊಂಡಿದ್ದಾರೆ. ಅವರ ಸಾಮಾಜಿಕ ಭದ್ರತಾ ಫಂಡ್ನಿಂದ. ಯಾಕಂದ್ರೆ ಅವರು ಎಲ್ಲರಿಗೂ ಕೊಡೋದಿಲ್ಲ. ಇಂಟರ್ನ್ಯಾಷನಲ್ ಕಂಪನಿಗಳೆಲ್ಲ ಸಾಮಾನ್ಯವಾಗಿ ಫಂಡ್ಸ್ ಗಳನ್ನ ರಿಲೀಸ್ ಮಾಡೋದಿದ್ರೆ ಬಹಳ ಮುತುವರ್ಜಿ ವಹಿಸಿ ಮಾಡ್ತಾರೆ. ಅಂಥ ಫೌಂಡೇಶನ್ಗಳಿಂದ ಆರ್ಥಿಕ ನೆರವನ್ನ ಪಡೆದಂತವ್ರು ಅಂದ್ರೆ ಅವರು ಎಷ್ಟೊಂದು ಕ್ರೆಡಿಬಿಲಿಟಿಯನ್ನ ಉಳಿಸಿಕೊಂಡಿದ್ದಾರೆ, ಎಷ್ಟೊಂದು ಅವರ ಸಾಧನೆಯನ್ನ ಗುರುತಿಸಿದ್ದಾರೆ ಅನ್ನೋದನ್ನ ನಾವು ಕಂಡುಕೊಳ್ಬಹುದು. ಅಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಇದರಲ್ಲಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಕಡೆಮನಿಯವರು ಸುರೇಶ್ ಗಿರಿಯಪ್ಪ ಕಡೆಮನಿಯವರು, ಇವರು ನಮ್ಮ ಆತ್ಮೀಯರು. ಸಾಹಿತ್ಯ ವಲಯದಲ್ಲಿ ಇತ್ತೀಚೆಗೆ ಒಂದು 6 ತಿಂಗಳಿಂದ ಅವರು ಸಕ್ರಿಯವಾಗಿ ನಮ್ಮ ನೆಮ್ಮದಿ ಕೇಂದ್ರದ ಸದಸ್ಯರಾಗಿದ್ದಾರೆ. ಎಲ್ಲ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ. ಮೇಲಾಗಿ ಅಂಕಣಗಳನ್ನು ಕೂಡ ಲೋಕಧ್ವನಿಯಲ್ಲಿ ಇತ್ತೀಚೆಗೆ ಅವರು ಪ್ರಾರಂಭ ಮಾಡಿದ್ದಾರೆ. ಹಾಗೆ ಅವರು ಮೂಲತಃ ಬಾದಲ್ ಮಿಷನ್ ಹೈಸ್ಕೂಲ್ನಲ್ಲಿ ಶಿಕ್ಷಣವನ್ನು ಪಡೆದರು. ಬೆಳಗಾವಿಯ KSS ಟ್ರೈನಿಂಗ್ ಕಾಲೇಜಿನಲ್ಲಿ TCH ಪದವಿಯನ್ನ ಪಡೆದು ಸ್ಕೂಲ್ ಮಾಸ್ಟರ್ ಆಗಿ, ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸಕ್ಕೆ ಸೇರಿದ್ರು. ಟೀಚರ್ ಆಗಿರುವಾಗಲೇ BA ಅನ್ನ ಶಿವಾಜಿ ವಿಶ್ವವಿದ್ಯಾಲಯದಿಂದ ಮುಗಿಸಿದ್ರು, MA ಅನ್ನ ಕರ್ನಾಟಕ ಯೂನಿವರ್ಸಿಟಿ ಮುಗಿಸಿದ್ರು, B.Ed ಅನ್ನ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ತಗೊಂಡ್ರು, M.Ed ಕೂಡ ಶಿವಾಜಿ ವಿಶ್ವವಿದ್ಯಾಲಯದಿಂದ ಮಾಡಿದ್ರು. ಹೀಗೆ ಶಿಕ್ಷಕ ವೃತ್ತಿಯನ್ನ ಮಾಡ್ತಾ ಇರುವಾಗಲೇ ಶಿಕ್ಷಣವನ್ನ ಪೂರೈಸಿ ಇವತ್ತು ಅವರು ಆಮೇಲೆ ಇತಿಹಾಸದ ಉಪನ್ಯಾಸಕರಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೇಸರ್ಗಿಯಲ್ಲಿ, ಬೆಳಗಾವಿ ಮತ್ತು ಸೌದತ್ತಿಗಳಲ್ಲಿ ಕೆಲಸ ಮಾಡಿ ಈಗ ನಿವೃತ್ತರಾಗಿದ್ದಾರೆ. ಅವರ ಮಗಳು ಇಲ್ಲಿ ನಮ್ಮ ಹಾರ್ಟಿಕಲ್ಚರ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಅದಕ್ಕೋಸ್ಕರ ಅಗ್ರಿಕಲ್ಚರ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಸಿರ್ಸಿಗೆ ಬಂದಿದ್ದು ನಮ್ಮ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬಹುದು. ಯಾಕಂದ್ರೆ ಸಿರ್ಸಿಯ ಸಾಹಿತ್ಯಿಕ ವಲಯದಲ್ಲಿ ಅವರೊಬ್ಬರು ಅತ್ಯಂತ ಉತ್ತಮವಾದಂತಹ ವಾಗ್ಮಿ, ಉತ್ತಮವಾದಂತಹ ಲೇಖಕರು ನಮ್ಮ ಸಿರ್ಸಿಯ ನೆಮ್ಮದಿ ಕೇಂದ್ರಕ್ಕೆ ಇವತ್ತು ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅಂತ ಒಬ್ಬ ಮಹಾನ್ ವ್ಯಕ್ತಿಗಳು ಇವತ್ತಿದ್ದಾರೆ, ನಮ್ಮೊಂದಿಗಿದ್ದಾರೆ. ಸಾಮಾಜಿಕ ಚಿಂತನೆಯನ್ನ ಮಾಡ್ತಾರೆ, ಪ್ರವಾಸ, ಸಮಾಜ ಸೇವೆ ಆಸಕ್ತಿ, ಸ್ವರಚಿತ ಕವನಗಳನ್ನು ಬರೆದಿದ್ದಾರೆ. ಸೀತಾಫಲ, ಇವರ ತಾಯಿ ಹೆಸರು ಸೀತಾ ಅಂತೇಳಿ, ಆ ಸೀತಾಫಲ ಅನ್ನುವಂತ ಕವನ ಸಂಕಲನವನ್ನ ಪಬ್ಲಿಷ್ ಮಾಡಿದ್ದಾರೆ. ಇವರ ತಂದೆ ಹೆಸರು ಗಿರಿಯಪ್ಪ. ಗಿರೀಶ ಅನ್ನುವಂತ ಮತ್ತೊಂದು ಹೈಕುಗಳ ಸಂಗ್ರಹವನ್ನ ಅವರು ಮುದ್ರಣದಲ್ಲಿ ಇದೆ, ಅದನ್ನು ಕೆಲವು ದಿವಸದಲ್ಲಿ ಪ್ರಕಟ ಆಗ್ಬಹುದು. ಹೀಗೆ ಸಾಹಿತ್ಯ ಪ್ರಪಂಚದಲ್ಲಿ ಗುರುತಿಸಿಕೊಂಡಿರುವಂತಹ ಕಡೆಮನಿಯವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಹಾಗೂ ಈಗ ನಾವು MS ಹೆಗಡೆ ಅವರು ಕೂಡ ಇದ್ದಾರೆ. ಅವರು DM ಭಟ್ರು ಹೋದ ನಂತರ ಈ ಕಾರ್ಯಕ್ರಮದ ಅಧ್ವರ್ಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಗಾಯತ್ರಿಯವರ ಎಬ್ಸೆನ್ಸ್ ನಲ್ಲೂ ಕೂಡ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗಾಗಿ ಇಂದಿನ ಈ ಸಭೆ ನಿಜವಾಗಿ ಒಂದು ವಿದ್ವತ್ಪೂರ್ಣವಾದಂತಹ ಸಭೆ ಅಂತ ಹೇಳಿಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಿಮ್ಮ ಶಿಷ್ಯರಿಗೆ ಗುರುಗಳಿಂದಲೇ ಒಂದು ಸನ್ಮಾನ ಮಾಡಿದ್ರೆ ನೀವು ಹೋಗಿ ನಾ ಫೋಟೋ ತೆಗೆದು ಗಾಯತ್ರಿ ಕಳಿಸ್ತೇನೆ. ಶ್ರೀ ಸುರೇಶ್ ಕಡಿಮನಿಯವರಿಗೆ ಅವರು ತಮ್ಮ ಆಶಯ ಭಾಷಣವನ್ನು ಈ ಸಂದರ್ಭಕ್ಕೆ ಸರಿಯಾಗಿ ನಿರೂಪಣೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ನಮ್ಮ ಸನ್ಮಾನವನ್ನ ಸ್ವೀಕರಿಸಿದಂತ ಶ್ರೀ ಗಣಪತಿ ಭಟ್ರವರು ತಮ್ಮೆದುರು ತಮ್ಮ ಎರಡು ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಅವರು ಕೆರೆಯ ಅಭಿವೃದ್ಧಿ, ಅಗ್ರಿಕಲ್ಚರ್ ಅಭಿವೃದ್ಧಿ, ಅದರ ಜೊತೆಯಲ್ಲಿ ಅವರು ಸ್ವತಃ ಮೀನು ತಿನ್ನೋದಿಲ್ಲ, ಆದ್ರೆ ಮೀನುಗಾರರ ಅಭಿವೃದ್ಧಿಯನ್ನು ಕೂಡ ಮಾಡಿದ್ದಾರೆ. ಮಾರ್ಕೆಟ್ ನಲ್ಲಿ ಮೀನು ಇವತ್ತು ಸ್ಟಾಕ್ ಉಳಿದ್ರೆ ನಾಳೆ ಅದು ವೇಸ್ಟ್ ಆಗ್ತದೆ, ಅದನ್ನು ಬಿಸಾಡೋದೇ ಆಗ್ತದೆ ಅಥವಾ ಗೊಬ್ಬರ ಮಾಡಬೇಕು. ಆದ್ರೆ ಅಂತ ಮೀನುಗಾರರಿಗೂ ಕೂಡ ಮಾರ್ಕೆಟ್ ನಲ್ಲಿ ಒಂದು ಐಸ್ ಟ್ಯಾಂಕ್ ಅನ್ನ ನಿರ್ಮಿಸಿ ಅವರು ಹೆಚ್ಚುಳಿದ ಮೀನುಗಳನ್ನ ಅಲ್ಲೇ ಸಂಗ್ರಹ ಮಾಡಿಟ್ಟು ಮಾರನೇ ದಿವಸ ಮತ್ತೆ ಅದನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದೆಲ್ಲ ಕೇಳಿದ್ರೆ ಭಾರಿ ಆಶ್ಚರ್ಯ ಆಗ್ತದೆ. ಅವ್ರ ಬಗ್ಗೆ ಹೇಳ್ಬೇಕಂತ ತುಂಬಾ ಇದೆ, ಆದ್ರೆ ಈಗ ಸಮಯಾವಕಾಶ ಇಲ್ಲ. ಆದ್ರಿಂದ ದಯಮಾಡಿ ಗಣಪತಿ ಭಟ್ರವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾರೆ. ಏನ್ ನೋಡಿದ್ರು ಲಕ್ಷ ಕೋಟಿ ಒಂದು ಸರ್ಕಾರ ಹೇಳುವಂತ ಫಿಗರ್ಗಳನ್ನ ನಮ್ಮ ಭಟ್ರು ಪಟ 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 ಅಂತ ಹೇಳಿದ್ರು. ಅವರಿಗೆ ದಿನದ 24 ಗಂಟೆನೂ ಸಾಲೋದಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಉತ್ತರ ಕನ್ನಡದ ಒಂದೇ ಜಿಲ್ಲೆ ಅಲ್ಲ, ಹಾವೇರಿ ಜಿಲ್ಲೆ, ಆಮೇಲೆ ಶಿವಮೊಗ್ಗ ಜಿಲ್ಲೆ, ಈ 4-5 ಜಿಲ್ಲೆಗಳಲ್ಲಿ ಅವರ ಕಾರ್ಯಭಾಗ ವಿಸ್ತರಿಸಿಕೊಂಡಿದೆ. ಅಂತ ಕೆಲಸ ಮಾಡುವವರಿಗೆ ರಾತ್ರಿ ನಿದ್ರೆ
ಅಂದ್ರೆ ಎಲ್ಲೆಲ್ಲಿ ಏನೇನು ನಡೀತದೆ ಅನ್ನೋದನ್ನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ನಲ್ಲಿ ನೋಡಿ ಅದನ್ನು ಫಾಲೋ ಅಪ್ ಮಾಡ್ತಾರೆ. ನಾನು ನೋಡಿದ್ದೀನಿ ಅವರ ಆಫೀಸಿಗೆ ಹೋದಾಗ. ಹೀಗೆ ನಿರಂತರವಾಗಿ ಬಾವಳ್ಯದಲ್ಲಿ ಮಗ್ನರಾಗಿರುವಂತ ಗಣಪತಿ ಭಟ್ರವರು ತಮ್ಮ ಕಾವಲಿಗೆ ಬಾವಳ್ಯದ ಮಧ್ಯದಲ್ಲಿಯೂ ಇಲ್ಲಿಗೆ ಬಂದು ನಮ್ಮ ಒಂದು ಆತ್ಮೀಯತೆಯಿಂದ ಕೊಟ್ಟಂತ ಒಂದು ಸನ್ಮಾನವನ್ನ ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಗಾಯತ್ರಿ ಗೆಳೆಯರ ಬಳಗದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ಬಂದಿದ್ದೇವೆ.